ಆಕಿ ನೀರಿನ ಕೊಡ ತಗೊಂಡ ಇವನ ಕಣ್ಣಿಗೆ ಬರೋದು ಕಾಣಿಳಂದ್ರ ಚಾಲು ಇವಂದ ತೆಗದ ಚಾಲು ಮಾಡ್ತಿದ್ದೀವ್ ಏನ ಆಕಿ ಕಂಡಳಂದ್ರ 100 ಹೋಗ್ಲಿ 100 ಬರ್ಲಿ 100 ಹೋಗ್ಲಿ 100 ಬರ್ಲಿ ಎತ್ತಿದ್ದೀವ್ ಆಕಿ ನೋಡಿದಂದ್ರ ಆಕೆ ನೋಡೋಣ ಚಾಲೂನ ಇದೆ ಒಟ್ಟು ಆಕಿ ನೋಡಿದಂದ್ರ ಚಾಲು ಮಾಡ ಇವ್ ಮಾತಾಡ್ಲಕ್ಕದನೊಂದು ಮತ್ತೆ ಎಷ್ಟು ದಿನ ನೋಡೋದು ಒಂದ್ ದಿವ್ಸ ಹೋತು 2 ದಿವ್ಸ ಹೋತು ತಲಿ ಬ್ಯಾಸರ ಹಿಡಿತ ಆಕಿಗೆ ಹೆಣ್ಮಗಳಿಗೆ ಎಷ್ಟು ಕೇಳೋದು ಹಿಂದ ಜರ ಬಳಗ ನೇಟಿತ್ತು ಹೋಗಿ ಮನ್ಯಾಗ ಹೇಳಕಿ ಏ ಅಡ್ಡ ಬಾರ್ಗಿ ಕಟ್ಟಿ ಏ ದೇವಲೋಕದ ಕೊರವಂಜಿಯಾಗಿ ಶಕುನ ಹೇಳಳು ಗಟ್ಟಿ ಏ ದೇವಲೋಕದ ಕೊರವಂಜಿಯಾಗಿ ಶಕುನ ಹೇಳಳು ಗಟ್ಟಿ ಬ್ರಹ್ಮ ವಿಷ್ಣುನ ತರಿಬಿಯ ಕೇಳ್ತಾಳು ಏ ಹಿಡದ ಅವರ ರೊಟ್ಟಿ ಏ ನಿನ್ನಂತವ್ರನ್ನ ನಾ ಮಸ್ತ ನೋಡಿದೇನ ಯುಗ ಧಾಟಿ ಏ ನಿಮ್ಮಂತವ್ರನ್ನ ನಾ ಮಸ್ತ ನೋಡಿದೇನ ಯುಗ ಧಾಟಿ ಇವನ 10 ಅವತಾರ ಕೇಳ ಆಕಿ ಅಂಗೈದೊಳಗಿನ ಗ್ಯಾರಿ ತಾಯಿ ಅಂಗೈದೊಳಗಿನ ಗ್ಯಾರಿ ಆಕಿಗಿಲ್ಲೋ ಯಾರು ಸರಿ ಏನೋ ಎದ್ರೋ ಸಣ್ಣ ಪೋರಿಯ ತಗಸ್ಯಾಳ ಅಡ್ಡ ಗೋರಿ ಗಂಡ ಹಾಡವನ್ ಹೋಗದ ಬಾರಿಯ ಏ ಎಂತ ಹಾಡನ ಏನೋ ಹಾಡತೇನೋ ಹಾಡನ ಏನೋ ಎಂತ ಹಾಡನ ಏನೋ ಹಾಡತೇನೋ ಏ ಮನಸ್ಸಿನಲ್ಲಿಯ ಅಕ್ಕರತಿ ಏ ನಿರಾಕಾರ ನಿರ್ಗುಣದ ಅಚ್ಚಿ ಕಡೆ ಮತ್ತೇನ್ ಹೇಳತ್ತೇನಪ್ಪ ಏನ್ ಹೇಳ್ತಾನು ಪರಮಾತ್ಮ ಇದ್ದ ಗೊಂಬೆ ತಯಾರು ಮಾಡ್ಯಾನತ್ರಿ ಸೃಷ್ಟಿ ಮಾಡ್ಬೇಕಾದ್ರ ಮೊದಲ ಗಂಡು ಗೊಂಬೆನ ಮಾಡಿದತ್ತ ಮೊದಲ ಗಂಡು ಗೊಂಬೆನ ಮಾಡಿದತ್ತ ಹಿಂದಾಗಡೆ ಹೆಣ್ಣು ಗೊಂಬೆ ಮಾಡಿದತ್ತ ಅಂದ್ರೆ ಈ ಸೃಷ್ಟಿ ಪಾಲನೆ ಅವನ ಮಾಡ್ಯಾನೋ ಅವನ ಹುಟ್ಟಿಸ್ಯಾನೋ ಅಂತ ಹೇಳತ್ತೇನ್ರಿ ಪರಮಾತ್ಮ ಗೊಂಬೆ ತಯಾರು ಮಾಡ್ಯಾನೋ ಅಂತ ಹೇಳಿದೆ ಹೇಳ್ಯಾನ ಗೊಂಬೆ ತಯಾರು ಮಾಡ್ಬೇಕಾದ್ರೆ ನಾವು ಒಬ್ಬನ ಕೂತು ಮಾಡಿದೋ ಏನ್ ಯಾರ ಸಹಾಯ ಅದ ಕೇಳಿದೋ ಹೆಂಗ್ ಕೇಳ್ಯಾನು ಹಾ ಗೊಂಬೆ ಮಾಡ್ಯಾನು ಅಂತ ಹೇಳಿದಿ ಹೆಣ್ಣು ಗೊಂಬೆ ಗಂಡು ಗೊಂಬೆ ಹುಟ್ಟಿಸ್ಯಾನು ಕಬಲು ಕೊಡುನು 2 ಗೊಂಬೆ ತಯಾರಾಗಬೇಕಾದ್ರೆ ಏನ ಬಂದು ಯಾರಂದ್ರೆ ಸಹಾಯ ಕೇಳ್ಯಾನು ಏನಂತ ಒಬ್ಬನ ಕೂತು ಮಾಡ್ಯಾನು ಅದೇ ನಿನ್ನ ಪರಮಾತ್ಮ ಯಂತ್ರ ಜಂತ್ರ ತಂತ್ರ ಮಂತ್ರ ಯಜ್ಞ ಯಾಗಾದಿಗಳ ಎಲ್ಲ ಹೂಡಿದ ಕೈಯಾಗ ಗೊಂಬೆ ಆಗಲಿಲ್ಲ ಸೃಷ್ಟಿ ಆಗಲಿಲ್ಲ ಗೊಂಬೆ ತಯಾರಾಗಲಿಲ್ಲ ತಿರುಗುತ್ತ ಬಂದ ನನ್ನ ತಾಯಿ ಭುವನೇಶ್ವರಿ ಕಡೆ ಬಂದ ನಿತ್ತ ತಾಯಿ ಭುವನೇಶ್ವರಿ ನಾರೇ ಸೃಷ್ಟಿ ಮಾಡ್ಬೇಕತ್ತನೆ ಒಂದು ಹೆಣ್ಣಾಯಿ ಒಂದು ಗಂಡ 2 ಗೊಂಬೆ ಮಾಡಿಡ್ಬೇಕತ್ತನವ ನಿನ್ನ ಸಹಾಯ ನನಗ ಬೇಕಾಗೈತಿ ಅವಾಗ ಅಂದಳಕಿಪ್ಪ ಯಾವ ಆದಿಶಕ್ತಿ ಭುವನೇಶ್ವರಿ ಕೇಳುತ್ತಾಳ ಹೇ ಪರಮಾತ್ಮ
ಅಲ್ಪ ನೀ ದೊಡ್ಡ ಅಂತ ಹೇಳ್ತಿ, ಮತ್ತ ನನ್ನ ಕಡೆ ಬರಬಾರ್ದು. ಇವತ್ತು ಜಗ ಹುಟ್ಟಿಸ್ಬೇಕಾದ್ರೆ ಯಾಕೆ ಬಂದಿದಿ? ಇವತ್ತು ನನ್ನ ತನಕ ಬಂದಿ ಅಂದ್ರೆ ಏನು ಕೊಳೆಂಬಿದ್ದತಿ ಕೇಳಿ ನಿನಗಂದಳಕಿ. ಅವಾಗ ಏನ್ ಹೇಳ್ತಾನು? ಕೊಳೆಂಬಿದ್ದದಿ ಹೇಳಂದಾಗ ಅವಾಗ ಅಂದಿವ ಕಣದಾಳ ಪರಮಾತ್ಮ. ಏನಂತ? ಎಲ್ಲಾ ತರ ಯಂತ್ರ ತಂತ್ರ ಮಂತ್ರ ಯಜ್ಞ ಯಾಗಾದಿಗಳೆಲ್ಲ ಹೂಡಿ ಕೂತ ನೀವ ನನ್ನ ಕೈಯಾಗ ಗೊಂಬೆ ಆಗಿಲ್ಲ ತಯಾರ. ಅದಕ್ಕೆ ನೀ ನನಗೊಂದು ಸಹಾಯ ಮಾಡ್ಬೇಕ. ಏನದ? ಗೊಂಬೆ ತಯಾರಾಗಬೇಕಾದ್ರ ಮಣ್ಣು ಬೇಕ. ಮಣ್ಣು ಕೊಡ್ಬೇಕು. ಅದು ನಿನ್ನ ತ್ಯಾಕೈತಿ ಮೊದಲು. ನೀ ಮಣ್ಣು ಕೊಟ್ರೆ ಎರಡು ಗೊಂಬೆ ಮಾಡ್ತೀನಿ ಮಾಡ್ಲಕ್ಕ ಬರಂಗಿಲ್ಲ ನನಗಂದ. ಅವಾಗ ತಾಯಿ ಏನ್ ಹೇಳ್ತಾಳ? ಅವಾಗ ತಾಯಿ ಭುವನೇಶ್ವರಿ ಹೇಳ್ತಾಳ, ಹೇ ಜಗದ ಬರಿತ ಪರಮಾತ್ಮ, ಮಣ್ಣು ಕೇಳಕ್ ನನ್ನ ತನಕ ಬಂದಿ ಕೊಡ್ತಾನ ಇಲ್ಲ ನಂಗಿಲ್ಲ. ಕೊಡ್ತನ ಮಣ್ಣು ಕೊಡ್ತಾನ ಖರೆ. ಇದು ಅಡವಿ ಸಮತಳ ಐತಿ. ಈಗ ಸಾವನ್ ಐತಿ ಅಡವಿ. ಇದನ್ನ ಕೆದರಿ ಕೊಟ್ನಿ ಅಂದ್ರ ಗಾರಿ ಬೀಳ್ತತಿ. ಹೊಳಿ ಗಾರಿ ಯಾರು ಬರಿ ಮಾಡವ್ರ. ಹೌದ್ ಮತ್ತ ಮಣ್ಣು ಕೊಡ್ತಾನ ಖರೆ. ನನಗೊಂದು ನೀ ವಚನ ಕೊಡ್ಬೇಕ. ಏನಂತ? ಈಗ ನೀನಾಗೆ ಹ್ಯಾಂಗ ನನ್ನ ತಕ್ಕ ಮಣ್ಣು ಒಯ್ಲಾಕ ಬಂದಿಲ್ಲ ಗೊಂಬೆ ತಯಾರ ಮಾಡ್ಲಕ್ಕ, ಹಂಗ ನನ್ನ ಮಣ್ಣು ತಂದ ನನಗ ನೀನಾಗೆ ಕೊಡ್ತಾನ ಅನ್ನುವಂಗ ವಚನ ಕೊಡ. ವಚನ ಕೊಟ್ರ ಅಟ್ಟ ಮಣ್ಣು ಕೊಡ್ತೀನಿ ಇರ್ಲಕ್ಕ ಮಣ್ಣು ಕೊಡಂಗಿಲ್ಲ ಅಂದಳಕಿ. ಅವಾಗ ಏನ್ ಹೇಳ್ತ ಪರಮಾತ್ಮ? ಸ್ವತಃ ಇವ್ರ ಅಪ್ಪ ಪರಮಾತ್ಮ ವಚನ ಕೊಟ್ಟ ತಾಯಿ ಕೈಯಾಗ ಏನಂತ? ನಿನ್ನ ಮಣ್ಣು ನಾನಾಗೆ ಓದನೆ ಅಂದ್ರ ನಿನ್ನ ಮಣ್ಣು ನಾನಾಗೆ ತಂದ ನಿನಗೆ ಕೊಡ್ತಾನಂತ ಹೇಳಿ ಯಾವಾಗ ವಚನ ಕೊಟ್ಟ, ವಚನ ಕೊಟ್ಟ ಬಳಕ ಮಣ್ಣು ಕೊಟ್ಟಳ. ಅವಾಗ ಓದ ಗೊಂಬೆ ತಯಾರು ಮಾಡ್ದ. ಇದೆಲ್ಲ ಆತ. ಆಯ್ತು ಸೃಷ್ಟಿ. ಜಗ ತಯಾರು ಮಾಡ್ಯಾನ ಹೇಳ್ತೀಯ. ನಿಮ್ಮ ಅಪ್ಪ ಒಬ್ಬನ ಕೂತ್ ಮಾಡ್ಯಾನು. ಬರಂಗಿಲ್ಲ. ಸ್ವತಃ ನಿನ್ನ ಪರಮಾತ್ಮ ಬಂದ ನನ್ನ ತಕ ಸಹಾಯ ಕೇಳಕ್ಕ. ನಾ ಮಣ್ಣು ಕೊಟ್ಟಾಗ ಗೊಂಬೆ ತಯಾರಾಗ್ಯಾವ. ನಾನ ಕೊಡ್ಲಿಕ್ಕೆ ಏನ್ ಮಾಡ್ತಿದ್ದಿ? ಏನ್ ಮಾಡ್ತಾನ? ಹಂಗ ಮೂಗು ಮಾಡಿದವ್ರನ್ನ ಬಿಟ್ಟು ಅದೇನತ್ತಾರಲ್ಲ, ಮೂಗು ಮಾಡಿದವ್ರನ್ನ ಬಿಟ್ಟು ಮೂಗುತಿ ಮಾಡಿದವ್ರನ್ನ ಕೊಂಡಾಡ್ತಿದ್ರ. ಹಂಗ ತಮ್ಮ ಲಕ್ಷ್ಮಣ ಅದಕ್ಕೆ ನೋಡ್ರಿ, ಈಗ ಸತ್ತಲಿ ಕೆಟ್ಟಲಿ ಸೂತಕಾದಲ್ಲಿ ಹೋದ್ರಂದ್ರ ಎಲ್ಲಿ ಹೊಂಟರಿ ಅಂತ ಕೇಳ್ರಿ ನೀವು. ಅವ್ರನ್ನೊಂದು ಮಾತೊಂದು ಮಾತು ಹೇಳ್ತಾರ ಅವ್ರು. ಏನಂತ? ಮಣ್ಣು ಕುಡ್ಲಾಕ್ ಹೊಂಟದಿವ್ರಿ ಅಂತ ಹೇಳ್ತಾರ ಅವ್ರ. ಎಲ್ಲಿ ಕೊಡ್ತಾರ ಮಣ್ಣು? ತಳದಾಗ ಇವ್ರ ಅಪ್ಪ ಓದನ್ಲ ಮಣ್ಣು. ಮಣ್ಣಿನಿಂದ ಆಗಿರುವಂತ ಶರೀರ ಇದು. ಈ ಮಣ್ಣು ಓದ ಆ ಮಣ್ಣಿಗೆ ಅಕ್ಕಿಗೆ ಕೊಡ್ಬೇಕಾಗೈತಿ. ಅದನ್ನ ಮಣ್ಣು ಮತ್ತವ್ರಿಗೆ ಕೊಡ್ಲಾಕ ಬಂದಿಲ್ಲ. ಅದಕ್ಕ ನಾ ಮಣ್ಣು ಕೊಟ್ಟ ಬಳಕ ನೀ ಜಗ ಹುಟ್ಟಿಸಿ, ನಾ ಇಲ್ಲದ ನಿನ್ನ ಕಡೆ ಒಂದು ಹುಲ್ಲಿನ ಕಡ್ಡಿ ಅಳಗ್ಯಾಡಿಸೋ ತಾಕತ್ತಾಗಿಲ್ಲತ್ತ ನಂದ ಲೇಖಿ ಐತಿ. ನನ್ನ ಬಿಟ್ಟು ನೀ ಏನ್ರೆ ಮಾಡಿದೆ ಅಂದ್ರೆ ಮಾಡಿ ತೋರ್ಸ. ನಿಮ್ಮ ನೀಲಕಂಠ ಹುಟ್ಟಬೇಕಾದ್ರು ನಮ್ಮ ಅಮೃತ ದೇವಿದಿಂದ ನೀಲಕಂಠ ಹುಟ್ಟಿ ಬಂದಾನ. ಹಂಗ ಆಗಿಲ್ಲ ದಗದವಂದ. ಅದಕ್ಕ ಏನ್ ಹೇಳ್ತಾರ ಈ ಕವಿಗಳಿಗ? ಆಗೂ ಇಲ್ಲಂತ ಈಗೂ ಇಲ್ಲಂತ ಸುಳ್ಳ ಯಾಕ ಹೇಳ್ತಿ? ನೀರ ನಿರಾಕಾರ ನಿರ್ಗುಣದ ಆಚೆ ಕಡೆ ಇದ್ದಾಳ ನಮ್ಮ ಆದಿಶಕ್ತಿ. ನೀರ ನಿರಾಕಾರ ನಿರ್ಗುಣ ಇದ್ರ ಅಚ್ಚಿ ಕಡೆ ಇದ್ದಕ್ಕಿದಾಳ. ನಿನ್ನ ಪರಮಾತ್ಮ ಅದರ ಅಚ್ಚಿ ಕಡೆ ಎಲ್ಲಿದಾನ ಬಂದ ಹೇಳ ಮುಂದಿನ ಸಂಧಿ. ಅವಂಗ ಹೆಂಗಾಗೈತಿ ಗೊತ್ತೇನ್ರಿ? ಇವನಂತ ಒಂದ್ ದಗದ ಮಾಡ್ತಿದತ್ರಿ ಹಾದಿ ದಾಂಡಿ ಕೂತ್ಕೊಂಡ. ಏನ್ ಮಾಡ್ತಿದ್ದ? ಅವನಿಗಿಂತ ಇವ್ ಪಾಡಾಗ್ತಾನ್ರಿ ಕೇಳಕ್. ಅಣ್ಣ ಒಬ್ಬ ಇರ್ಲಿ ಅದ ಅವನ ತಪ್ಪಲ್ಲ. ಆ ಕಡೆ ನೋಡಂಗಿಲ್ರಿ. ಯಾಕಂದ್ರ ಈ ನಮ್ಮ ಲಕ್ಷ್ಮಣನಂತ ಒಬ್ಬ ಹಾದಿ ದಾಂಡಿ ಕೂತ್ಕೊಂಡ ಸೀರಿ ನೈತಿದ್ದತಿಪ್ಪ. ಸೀರಿ ನೈತಿದ್ದತ. ಮತ್ತೊಬ್ಬಕಿ ಹೆಣ್ಮಗಳ ಅತ್ತಿ ಮನಿ ಸೊಸಿ ನೀರ್ ತರ್ಲಾಕ್ ಹೋಗ್ತಿದ್ದಳಾಕಿ. ನೀರ್ ತರ್ಲಾಕ್ ಹೋಗೋ ದಾರಿನ ಅವನ ಅಂಗಳಾಗಿಂದ ಇತ್ತದ. ಅವನ ಅಂಗಳದಿಂದ ಹೋಗ್ಬೇಕು. ಯಾಕಂದ್ರೆ ನೀರು ಬರುವ ಆ ಕಡೆ ಇದ್ದು ಅಲ್ಲಿ ದಿನನಿತ್ಯ ನೀರ್ ತರ್ಲಾಕ್ ಹೋದಿಳಕಿ ಹೆಣ್ಮಗಳ. ಇವನ ಮನಿ ಮುಂದೆ ಹಾಯ್ಬೇಕಾತಿತ್ತು. ಇವ್ ಸೀರಿ ನೇಯ್ಲಾಕ್ ಕುಂತಿದ್ದ ಅದ ಹಾದಿ ಮ್ಯಾಗ. ಆಯ್ತ್ರಿ ಅವ ಸೀರಿ ನೇಯ್ಲಾಕ್ ಕುಂಡ್ರಬೇಕಾದ್ರ ಹಂಗ ಕುಂಡ್ರತಿದ್ದಿಲ್ಲ ಇವ್ ಸುಮ್ಮ. ಆಕಿ ನೀರಿನ ಕೊಡ ತಗೊಂಡ ಇವನ ಕಣ್ಣಿಗೆ ಬರೋದು ಕಾಣಿಳಂದ್ರ ಇವಂದ ದಗದ ಚಾಲೋ ಮಾಡ್ತಿದ್ದೀವ್. ಆಕಿ ಕಂಡಳಂದ್ರ 100 ಹೋಗ್ಲಿ 100 ಬರ್ಲಿ 100 ಹೋಗ್ಲಿ 100 ಬರ್ಲಿ ಎತ್ತಿದ್ದೀವಿ. ಆಕಿ ನೋಡಿದಂದ್ರ ಒಟ್ಟು ಆಕಿ ನೋಡಿದಂದ್ರ ಚಾಲೋ ಮಾಡಾವ ಮಾತಾಡ್ಲಕ್ಕ. ಅದನ್ನೊಂದು ಒಂದ್ ದಿವ್ಸ ಸೋತ 2 ದಿವ್ಸ ಸೋತ ತಲಿ ಬ್ಯಾಸರ ಹಿಡಿತ ಆಕಿಗೆ ಹೆಣ್ಮಗಳಿಗೆ. ಹಿಂದ ಜರ ಬಳಗ ನೇಟಿತ್ತು ಹೋಗಿ ಮನ್ಯಾಗ ಹೇಳಕಿ. ಇದು ಕಣದಾಳ ಲಕ್ಷ್ಮಣರಿ ನಾ ನೀರ್ ತರ್ಲಾಕ್ ಹೋತನು 100 ಹೋಗ್ಲಿ 100 ಬರ್ಲಿ ಅಲ್ಲಾಕತೈತಿ. ನಾನು ನೋಡಿರ್ಪ್ಲೇ ದಿವ್ಸ ಹತ್ತೈತಿ ಏನಾಡ್ಲಿ ಜರ ಜಾಂಬೆತ್ತ ಪಾರ್ಟಿ ಹೋಗಿ ಸಣ್ಣಂಗೆ ಕಣದಾಳ ಊರಿಗೆ ವಾದ ಎಲು ಮುರಿದು ಬಂದ್ರ ಬೆನ್ನಾಗಿನು. ಮತ್ತ ಮರದು ಸಾಲೆ ಹೋಗ್ಬೇಕಾಗಿತ್ತಲ್ಲ ನೀರಿಗೆ. ಮತ್ತೊಂದು ನೀರಿನ ಕೊಡ ತಗೊಂಡು ನಡೆದಳ ಅದ ಹಾದ್ಯಾಗ. ಮತ್ತ ಕೂತಿದ್ದ ಇವ ಅದ ಹಾದ್ಯಾಗ ಸೀರಿ ನೇಯ್ಕೋತ ಕೂತಿದ್ದ. ಮತ್ತ ಆಕಿ ನೋಡಿದ. ನೋಡ್ರಿಪ್ಲೆ ಮತ್ತ ಚಾಲೋ ಮಾಡಿದ. 100 ಹೋಗ್ಲಿ 100 ಬರ್ಲಿ ಅನ್ಲಿಲ್ಲವಾಗಿವ. ಅದನ್ನ ಬಿಟ್ಟು ಯಾರು ಹೋಗ್ವರ್ಯಾಕ ಯಾರು ಬರೋವರ್ಯಾಕ ಯಾರು ಸಾಬ್ರಿಲ್ಲ ಯಾರು ಪಂಚಿತ್ತಿಲ್ಲ.
ಒದಕಿ ಬಿದ್ರ ಹಂಗ ಡಿಲ್ಲ ಬಿದ್ರ ಹಿಂಗ ಹಂಗ ಮೈ ಮೇಲೆ ಬಂದ್ರ ಹಂಗ ಆಗಿದೆ ಡಿಲ್ಲ ಕಂಡ್ರ ಮೈ ಮ್ಯಾಲ ಬರಂಗ ಕಾಣ್ತದ್ರಿ ಗಡಿ ಎಲ್ಲ ಹೆಣ್ಣಿನ ಕೈಯಾಗೈತಿ ಎಲ್ಲ ಹೆಣ್ಣಿನ ಕೈಯಾಗೈತಿ. ನಿನಗೊಂದು ಮಾತು ಹೇಳ್ತಾನೆ ಕೇಳಿದ ಹೆಣ್ಣ ಹೊರಗೆ ಹುಚ್ಚ ಹಿಡಿಸೋದು ಬೇರೆ, ನಿದ್ದಿ ಗಣ್ಣಾಗ ಸಹಿತ ಹುಚ್ಚ ಹಿಡಿಸ್ತೈತಿ. ಅದು ನಿದ್ದಿ ಗಣ್ಣಾಗ ಸಹಿತ ಇದು ಮಾಯದ ಜಾಲನ ಹಂಗೈತಿ. ಅದ ತಗೊಳಂಗಿಲ್ಲ ತಗೊಂಡು ಒಮ್ಮೆ ತನ್ನ ಜಾಲದಾಗ ಹೋಗ್ಕೋತಂದ್ರ ನಾನು ಅವ್ನು ಹೊರಗೆ ಒಯ್ಯಂಗಿಲ್ಲ. ಇದು ಮಣ್ಣು ಆಗ್ಬೇಕು ಮಾತು ಅಕ್ಕಿತಿ ಅಕ್ಕನಿಂದ. ಇದು ಹೆಂಗ ಒಂದು ಹೆಣ್ಣಿನ ನೆಲಿ, ಒಂದು ನೀರಿನ ನೆಲಿ, ಒಂದು ಕುದುರೆ ನೆಲಿ ಯಾವಂಗ ಹತ್ತಿಲ್ಲ. ಹಿಂದೂ ಯಾವಂಗ ಹತ್ತಿಲ್ಲ, ಇನ್ನು ಮುಂದೆ ಯಾವಂಗ ಹತ್ತಂಗಿಲ್ಲ. ನಿನ್ನ ನೆತ್ತಿ ಮ್ಯಾಗಿನ ಮಾ ಸಾರಿಲ್ಲೋ ನನ್ನ ಕಾಲಾಗಿನ ಕರ ನಿನಗೆ ಹೆಂಗೆ ಹತ್ತದು ನನ್ನ ನೆಲಿ? ನೀ ಅನಕ ದೂರಿನ ಮಾತು ಉಳಿತು ನಿಂದ. ಅದಕ್ಕೆ ಇದು ಅಲ್ಲದ ಒಂದು ಮಾತು ಹೇಳತ್ತೇನ್ರಿ. ಎಲ್ಲ ನನ್ನಿಂದ ಆಗೈತಿ, ನಾನ ಮಾಡೇನಿ. ನಾ ಭಾಳ ದೊಡ್ಡವ ಜಗದಾಗ ಹೆಚ್ಚಿನವ. ಅಪ್ಪ ಹೆಚ್ಚಿನವತ್ತು ನೀ ಹೇಳ್ಕೊತ ಬರ್ತಿ. ಖರೆ ಅಪ್ಪ ಇದ್ರು ಅದ್ರ ತೆಗೆದು ಬೇರೆ ಐತ್ರಿ. ಅಪ್ಪಾಗಿ ಉಳಿಬೇಕು. ಮತ್ತೆ ಮೇಲಾಗಿದ ಗಂಡ ದೇವರಾಗಿ ಉಳಿಬೇಕು. ಇವ್ ಒಳಗೆ ಬ್ಯಾರೆ ನಡೆಸೇವ್ರಿ ತೆಗ್ದ. ಇವ್ ಅಪ್ಪನ ಬೆಳೆಸ್ಲಕ್ ಬಂದಾನ್ರಿ. ಇವ್ ಗಂಡ ದೇವ್ರು ಎಷ್ಟು ಸೀರೆ ಊಟ ಅನ್ನೋದು ಇವಂಗ ಗೊತ್ತಿಲ್ಲ. ಯಪ್ಪ ಅದ್ರ ತೆಗೆದು ಬೇರೆ ಐತಿ. ಒಂದು ಮಾತು ಹೇಳಿ ಗೊತ್ತೇನ್ರಿ? ಮನಿಗೆ ಅನ್ನ ನೀಡ್ಸೋಲಕ್ ಬಂದಾರ. ಯವ್ವ ಅನ್ನ ನೀಡ್ರಿ ಅಂತ ಹೇಳಿ ಅತ್ತಾರತ್ ನಾನೇ. ಇವೊಂದು ಮಾತು ಹೇಳಿದ್ರೆ ಅದಕ್ಕೆ ಉದಾಹರಣೆ ಜೋಡಿಸಿ. ಎಷ್ಟೋ ಮಂಗಳವಾರ ಮತ್ತು ಶುಕ್ರವಾರ ವಾರಿ ಬೇಡವ್ರು ಎಲ್ಲಮ್ಮನ ಹೆಣ್ಣು ಮಕ್ಕಳ ಎಕ್ಕಲಿಗೆ ಜೋಗತ್ ಹೇಳಿ ವಾರಿ ಬೇಡ್ತಾರ. ಅವರು ಅಪ್ಪನ ಹೆಸರಲ್ಲೇ ಒದರ್ತಾರ, ನಿಮ್ಮ ಅವನ ಹೆಸರಲ್ಲೇ ಒದರ್ತಾರ ಅನ್ನೋದು ಕೇಳ್ತಾನ. ಅಪ್ಪನ ಹೆಸರಲ್ಲೇ ಒದರ್ತಾರ. ಖರೆ ಒಳಗಿನ ಅಪ್ಪ ಬಂದು ನೀಡ್ತಾನ, ಅವ್ವ ನೀಡ್ತಾಳ ಮನ್ಯಾಗ. ಇದು ಅಲ್ಲದರಿ ಹೆಣ್ಮಕ್ಳು ಅಟ್ಟ ಒದರ್ತೀರಂದ್ರ ನಂದು ಕಬಲಿ ಇತ್ತ. ಎಕ್ಕಲಿಗೆ ಜೋಗತ್ ಹೆಣ್ಮಕ್ಳು ಅಟ್ಟ ಒದರ್ತೀರಂದ್ರ ಇರ್ಲಿ ತಮ್ಮ ನೀ ದೊಡ್ಡ ಅವಧಿ ಅತ್ತ ಬೆಳಿಲಕ್ ಬಿಡ್ತಿದ್ದೀನಿ ನಿನ್ನ. ಹೆಣ್ಮಕ್ಳು ಅಟ್ಟ ಒದರಂಗಿಲ್ರಿ. ಇವ್ರ ಗಣಜೋಗಪ್ಪ ಒದರ್ತಾನ ಅದ್ರೊಳಗೆ. ಸೀರೆ ಉಟ್ಟಾನ. ಹೆಣ್ಮಕ್ಳು ಅಟ್ಟ ಎಕ್ಕಲಿಗೆ ಜೋಗನ ಹಂಗಿಲ್ಲ. ಇವನು ಕೈಯಾಗ ಹಾಡ್ಲಿಗೆ ಹಿಡ್ದಾನ. ಇವನು ಹಾಡ್ಲಿಗೆ ಹಿಡ್ದ ಅಂಗಳಾಗ ನಿಂತ ಎಕ್ಕಲಿಗೆ ಜೋಗನತ್ತಾನ. ನೀವೊಂದು ಗಣಮಾಗ ಅದಿ, ನಿನಗೆ ಯಾವ ಸೀರೆ ಉಡತ್ ಹೇಳ್ಯಾನಲ್ಲಿ. ಎಲ್ಲ ಒಂದು ರಾಂಡಿ ಹುಣ್ಣಿಮೆ ಮುತ್ತೈದು ಹುಣ್ಣಿಮೆ ಬರ್ತಾವ. ಎಲ್ಲ ಈಗ ಸದ್ದ ರಾಂಡಿ ಹುಣ್ಣಿಮೆ ಚಾಲ್ತೈತಿ. ಯಾಕಂದ್ರೆ ಕೈಯನ ಬಳಿ ಹೊಡೆದಾಳು, ಕೊಳ್ಳಾಗಿನ ತಾಳಿ ಹಾಕಿ ರಾಂಡಿ ಹುಣ್ಣಿಮೆ ಆಗೈತಿ. ಆಕಿದೊಂದು ಬಳಿ ಹೊಡಿತಾರು ಒಪ್ಪಗುಣ. ಯಾಕಂದ್ರೆ ಜಮದಾಗ ನೀ ಸತ್ತಾನು ಆಕಿ ಬಳಿ ಹೊಡ್ಕೊಂಡಾಳಪ್ಪ. ಅದು ಹೆಣ್ಮಕ್ಳಿಗೆ ಬಿಟ್ಟು ಕೊಟ್ಟದ. ನಿಮ್ಮ ಗಣಮಾಗ ಕೂತ್ಕೊಂಡೆ ಎಲ್ಲಮ್ಮನ ಗಾಂಡ ಸತ್ತಾನು ಆಕಿ ಬಳಿ ಹೊಡ್ಕೊಂಡಾಳ. ನಿಮ್ಮ ಗಣಮಾಗ ಸೀರೆ ಉಟ್ಟ ರಾಂಡಿ ಹುಣ್ಣಿಮೆ ದಿವಸ ಇವನು ಬಳಿ ಹೊಡ್ಕೊತಾನೆ. ಇವನು ಗಾಂಡಿ ಯಾವ ಸಾಯ್ತಾನ, ಇದು ಚಿಂತೆ ಬಿದ್ದೈತಿ ನನಗೆ. ರಾಂಡಿ ಹುಣ್ಣಿಮೆಗೆ ಯಾವ ಸಾಯ್ತಾನು, ಮತ್ತು ಮುಂದೆ ಮುತ್ತೈದು ಹುಣ್ಣಿಮೆಗೆ ಯಾವ ಹುಟ್ಟಿ ಬರ್ತಾನೆ. ಎಲ್ಲ ಮುತ್ತೈದು ಹುಣ್ಣಿಗೆ ಮತ್ತೆ ಕೈಯಾಗ ಬಳಿ ಹಾಕೊಂಡು ಮುತ್ತೈದೆ ಆಗ್ತಾಳೆ. ಹಂಗ ನಿಮ್ಮ ಜೋಗಪ್ಪ ಮುತ್ತೈದೆ ಹುಣ್ಣಿಗೆ ಮತ್ತೆ ನಾನು ಮುತ್ತೈದೆ ಅದನ್ನ ಬಳಿ ಹಾಕೋತಾನ. ಇವನ ಗಂಡ ರಾಂಡಿ ಹುಣ್ಣಿಮೆಗೆ ಯಾವ ಸತ್ತ, ಮುತ್ತೈದೆ ಹುಣ್ಣಿಮೆಗೆ ಯಾವ ಹುಟ್ಟಿ ಬಾಂದ್ರ ಹೇಳುದ. ಬರ್ಲಿಕ್ಕಂದ್ರ ನಮ್ಮ ದ್ಯಾಮನ ಗುಡಿ ಐತ್ಲೇ ಇದೆ, ಲಕ್ಷ್ಮಿ ಗುಡಿ. 3 ಸಲ ಮುಕ್ಳಿ ಹೇಳಿ ಹಿಂಗ ಗುಂಡಕನ ರೋಕಬೈ ಟೋಕನ ಹೇಳ್ತಾನೆ ನನಗೆ. ಯಾವ ಹುಟ್ಟತಾನೋ ಯಾವ ಸಾಯ್ತಾನೋ ಅನ್ನೋದು. ಮತ್ಸ್ಯ ಅವತಾರ ಕೂರ್ಮ ಅವತಾರ ಆಯ್ತು ಅಕ್ಕಿಯ ಮುಂದ. ವರಹ ಅವತಾರ ನರಸಿಂಹ ಅವತಾರ ಹಂಗ ತಾಳ್ಯಾಳೋ ಬಾಂಧ. ವರಹ ಅವತಾರ ನರಸಿಂಹ ಅವತಾರ ಬಾಂಧ. ರಾಮನ ಅವತಾರ ಪರಶುರಾಮನ ಅವತಾರ ಆಯ್ತು ಅಕ್ಕಿಯ ಮುಂದ. ದ್ವಾಪಾರ ಯುಗದಾಗ ಕೃಷ್ಣನ ಅವತಾರ ಎತ್ತ ಚಂದ. ಕಡಿಯಾಕ ಬಂತ ಕಲವಿ ಅದರೊಳಗ ಬಿಟ್ಟು ಬಾನ ಬೆಳಕ. ಸಾಧು ಸಂತ್ರ ಹೋದ್ರು ಕೈಲಾಸ ಅದರೊಳಗ ತುಕ್ಕ ಬೆಳಕ.
ಇದರ ಹೊರತ ಮತ್ತೇನ ಹೇಳತಿ ಇದರ ಹೊರತ ಮತ್ತೇನ ಇದರ ಹೊರತ ಮತ್ತೇನ ಹೇಳತಿ ಇದ್ರ ಕೊಡೋ ಜಡತಿ ನಿರಾಕಾರ ನಿರ್ಗುಣದ ಅಚ್ಚಿ ಕಡೆ ಮತ್ತೇನಂತಂದ್ರಿ ಈಗ ಏನ್ ಹೇಳ್ತಾನು ಗಂಡ ದೇವ್ರ ದೊಡ್ಡ ಬಾಳ ಹೇಳತ್ತೇನ್ರಿ ಹೇಳತ್ಯಾನ ಇದೊಂದ್ ಚೌಕ ಪದ ಮುಗಿಸೋಣ್ರಿ ಗುರುಗಳು ಮಾಡಿಟ್ಟದ ಹಿಂದಾಗಡೆ ತಗೊಳ್ರಿ ಅವನು ಸಣ್ಣ ನಡಿಲ್ಲ ಸಣ್ಣಂಗ್ ನಡಿಲಿ ಅತ್ರಿ ಋಷಿ ಅನುಸೂಯ ಎದ್ದಾಳು ಏಕನಿಷ್ಠೆ ಒಂದೇ ಮನಸ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಹೋದಾರ ಬೇಕಂದಾರು ನಾಸ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಹೋದಾರ ಅಂದಾರು ನಾಸ ಅವರನ್ನ ನೋಡಿ ಹಿರಿರಿ ಹಿಗ್ಯಾಳು ಮನಸ್ಸಿನಲ್ಲಿಯ ಸಂತೋಷ ತಾಜಿ ಮಕ್ವಟ್ಟ ಕೂಡ್ರಸಿ ಬಿಟ್ಟಾರೆ ಆಕಿಗಾಯಾಸ ತಾಜಿ ಮಕ್ವಟ್ಟ ಕೂಡ್ರಸಿ ಬಿಟ್ಟಾಳ ಆಕಿಗಾಯಾಸ ಪಂಚಪಕ್ವಾನ ಅಡಿಗೆಯ ಮಾಡ್ಯಾಳು ಸಕ್ಕರಿ ಶಾವಿಗೆ ಪಾಯಸ ಮೂರು ಮಂದಿಗಕ್ಕಿ ಎಡಿಯ ಬಡಸಾಳ ಜಗದೇಶ ಕೇಳ ಉಣಬೇಕಂತಾನ ಮೂರು ಮಂದಿಗಕ್ಕಿ ಎಡಿಯ ಬಡಸಾಳ ನೀಸಂಗಾಗಿ ಆಗ ನೀಡಂದರ ಅನಸೂಯಾಗ ನೀಸಂಗಾಗಿ ಆಗ ನೀಡಂದರ ಅನಸೂಯಾಗ ನೀಡಂದ್ರ ಅನಸೂಯಾಗ ನಿಸಂಗಾಗಿ ನೀಡಂತಾರ ಅನಸೂಯಾಗ ಕಳದಿಟ್ಟಾಳು ಸಿರಿಯ ಕೊಬ್ಬಸ ಸಿಟ್ಟಿಗೇರಿ ಅಕ್ಕಿ ಅಮೃತ ಸುಡಿಸ್ಯಾಳ ಇವ್ರ ಒಬ್ಬ ಬರಾಗ್ಯಾರ ಮೂರು ಮಂದಿ ಆಗ್ಯಾರ ಅಲ್ಲಿ ಸಿಟ್ಟಿಗೇರಿ ಅಕ್ಕಿ ಅಮೃತ ಸುರ್ವ್ಯಾಳ ಗಂಡ ಹಾಡವ್ರ ಆಗ್ಯಾರೋ ಸಣ್ಣ ಕೋಸ ಕೋಸ ಆಗಿ ಅಲ್ಲಿ ಏಸ ದಿನ ಇದ್ರು ನಿನ್ನ ಕೇಳತೀನೋ ಹರದಾಸ ಹೇಳದಿದ್ರ ನಿನ್ನ ಡಪ್ಪ ಕಟ್ಟತೇನ
ವನವೇಶ ಏನು ಕೇಳ್ತಾರಪ್ಪ ಏನ ಕೂಸ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಸಾಗಿ ಬಿದ್ದಾರ ಅನಸೂಯ ಅಂತ ಹೇಳ್ತಾರ ಬ್ರಹ್ಮ ಸೃಷ್ಟಿಕರ್ತ ಬ್ರಹ್ಮ ಪಾಲನೆ ಮಾಡೋ ವಿಷ್ಣು ಲಯ ಮಾಡೋ ಪರಮಾತ್ಮ ಪರಮಾತ್ಮ ಇವರ 3 ಮಂದಿ ಬಂದ ಅನಸೂಯನ ಮನ್ಯಾಗ ಕೂಸಾಗಿ ಬಿದ್ದಾಗ ದೇವಲೋಕದಾಗ ಸೃಷ್ಟಿ ಯಾವ ಮಾಡ್ತಿದ್ದ ಲಯ ಯಾವ ಮಾಡ್ತಿದ್ದ ಪಾಲನೆ ಯಾವ ಮಾಡ್ತಿದ್ದ ಇವ್ರು 3 ಮಂದಿ ಬಂದು ಇಲ್ಲಿ ಕೂಸಾಗಿ ಬಿದ್ದಾಗ ಇವ್ರ ಕೆಲಸ ಯಾರು ಮಾಡ್ತಿದ್ರ ಅಲ್ಲಿ ಯಾರು ಮಾಡ್ತಿದ್ರ ಮತ್ ಇವ್ರು ಕೂಸಾಗಿ ಅಕ್ಕಿ ಮನ್ಯಾಗ ಬೀಳ್ಬೇಕಾದ್ರೆ ಏನೋ 1 ವರ್ಷ ಇದ್ರು ಏನೋ 3 ತಾಸು ಇದ್ರು 3 ನಿಮಿಷ ಇದ್ರು ಎಷ್ಟು ದಿವಸ ಇದ್ರು ಅನಸೂಯನ ಮನ್ಯಾಗ 3 ಮಂದಿ ಕೂಸಾಗಿ ಮತ್ತ 3 ಮಂದಿ ಕೂಸಾಗಬೇಕಾದ್ರೆ 3 ಮಂದಿ ಎಟ್ಟೆಟ್ಟು ತಿಂಗಳದವ್ರು ಇದ್ರ ಅಕ್ಕಿ ಮನ್ಯಾಗ ಅವ್ರು ಕೂಸಾಗಿ ಬಿದ್ದಾಗ ಶಾನೆ ಭಾಳದನ್ರಿ ಇನ್ನ ಅಪ್ಪ ಭಾಳ ದೊಡ್ಡ ಮಾತು ಹೇಳತ್ತೇನ್ರಿಪ್ಪ ನಡಿಲಿ ಅಪ್ಪನ ಬದಲು ತಿಳಿಸ್ಕೊಡುನು ಅಪ್ಪ ಇದ್ರೆ ಎಂತಾವ್ ಇರ್ಬೇಕು ನಡಿಲ್ರಿ ಇದು ಹೊಲದ ಕಣದಳದವ್ರು ಮತ್ತೇನ ಕೇಳ್ತಾರು ಏ ಗಂಡ ಹೆಚ್ಚ ಅಂದಿದೆ ನನಗ ಏ ಅಪ್ಪನ ಸುದ್ದಿ ತಗದ ಹೇಳತೀನ ಗಪ್ಪ ಕೊತ್ತ ಕೇಳೋ ಎನ್ನ ಮ್ಯಾಗ ಅಪ್ಪ ಬಾಳ ದೊಡ್ಡವ ಅಂತೀರಿ ಏ ಚಂದ್ರಗುಪ್ತ ಅರಸ ಎತ್ತುವಾಗ ಏ ಚಂದ್ರಗುಪ್ತ ಅವನ ಹೆಣತಿ ಎದ್ದಾಳು ಆಗಿನ ಟೈಮದೊಳಗ ಮನಿಯಾಗ ಚಂದ್ರಗುಪ್ತನ ಹೆಣತಿ ಆಗಿನ ಗಳಿಗ್ಯಾಗ 3 ತಿಂಗಳ ಹೊಟ್ಲಿ ಇದ್ದಳು ಮನಿಯಾಗ ಏ ಹೆಣ್ತಿ ಗರ್ಭವತಿ ಅನ್ನೋದ ತಿಳಿದ ಬಂತ ವಿಚಾರ ಮಾಡ್ಯಾನೋ ತನ್ನ ಮನ ಹೆಣ್ತಿ ಡಿಲೆವರಿ ಆಗುವ ತನಕೀಗ ಏ ಹೋಗಿ ಕುಂಡ್ರಬೇಕಂದು ಆಡಿವ್ಯಾಗ ಏ 12 ವರ್ಷ ಅವ ತಪ್ಪ ಮಾಡ್ಬೇಕಂತ ಹೋಗಿ ಕೂತಾನಪ್ಪ ಆಡಿವ್ಯಾಗ ಹಿಂಗ ಹಾಳಾಗಿ ದುಡಿದಪ್ಪ ನನ್ನ ಕೈಯಾಗ ಅಂದ್ರೆ ಉದ್ಧಾರ ಆಗತಿ ಹೊಟ್ಟೆ ತುಂಬ ಕೂಳು ಸಿಗತೈತಿ ನಮ್ಮ ಕೈಯಾಗ ದುಡಿದ್ರೆ ಯಾಕಂದ್ರೆ ಹಂಗೇನಿಲ್ರಿ ಯಾಕೆ ಮಾತನ್ಬೇಕಾದಪ್ಪ ಅಂದ್ರೆ ಇದು ವಾತಾವರಣ ತನು ಬಿಟ್ಟದರಿ ಇವತ್ತ ಇದು ಚರ್ಮ ಯಾಕೋ ಸ್ವಲ್ಪ ಇದನ್ನ ಆಗಾಕತ್ತದ ತಣ್ಣಗೆ ಹವಕ್ಕೆ ಇಳಿಲಾಕತ್ತದ ಅದ್ರ ಸಂಬಂಧ ಸ್ವಲ್ಪ ಕಾಶ್ ಕೊಡ್ಲಾಕತ್ತೇನ್ರಿ ಮತ್ತೆ ಮಾತಾಡ್ಕೊಂಡು ಹಾಡ್ತಾರತ್ತದು ಅಂದಿರಿಪ್ಪ ಬಹುಶಃ ಮನ್ಯಾಗ ಅವನ ಸಂಗಡ ಜಗಳ ಬಂದಂಗೆ ಕಾಣ್ತಾನಿಲ್ಲ ನಮ್ಮ ಸುತ್ತ ಹತ್ಯಾರ ನೀ ತಾಯಿನದಿ ನಡಿ ಜಗದಂಬ ಚಂದ್ರಗುಪ್ತ ಅರಸ 12 ವರ್ಷ ಹೋಗಿ ಏ ತಪ್ಪ ಮಾಡತ್ತಿದ್ದು ಆಡಿವ್ಯಾಗ ಏ ತಪ್ಪ ಮುಗಿಸಿವ ಮನೆಗೆ ಬರೋದ್ರೊಳಗ ಮಗಳ ಹುಟ್ಟಿಳ ಇವನ ಮನೆ 12 ವರ್ಷ ತಪ್ಪ ಮಾಡಿದವಂಗ ಆವಾಗ ಏ ಹಿಂದಿಂದ ಮುಂದಿಂದ ತಿಳಿಬೇಕಿತ್ತಾಗ ಏ ದಿನ ನಿತ್ಯ ಮಗಳ ಜಳಕ ಮಾಡುವಂಗ ಜಳಕ ಮಾಡ್ಲಾ ಕೂತ್ಳ ಬಚ್ಚಲಾಗ ಮುಂಜಾನೆ ಎದ್ದ ಮಗಳ ಕುಬಸ ತಗದ ಎಷ್ಟು ಏ ಜಳಕಕ್ಕ ಕೂತಾಳೋ ಆವಾಗ ಏ ಹುಟ್ಟಿರು ಕುಬಸ ತಗದ ಗ್ವಾಡಿ ಮ್ಯಾಲ ಹಾಕ್ಯಾಳ ತಪ್ಪ ಮುಗಿಸಿ ಬಂದ ಬಾಗಿಲ ಹೊರಗ
ಅಪ್ಪ ಇದ್ದವಾಗ ತಪ್ಪ ಮುಗಿಸಿ ಬಾಂದ ಏ ತಪ್ಪ ಮುಗಿಸಿ ಬಾಂದ ನಿತ್ತು ಆಗ ಏ ಬಾಗಿಲ ಹೊರಗ ಇವ ನಿತ್ತ ಬಳಿಕ ಇವನ ನೆದರ ಬೆತ್ತಿತ್ತ ಕೋಬಸಿನ ಎಂತ ಯವ್ವನ ಹುಡುಗಿ ನಮ್ಮನಿ ಒಳಗ್ಯಾರ ಏ ಮಗಳಂಬುದ ತಿಳಿಯಲಿಲ್ಲೋ ಅಪ್ಪಗ ಏ ಕುಬಸಿನ ಮ್ಯಾಲ ಮೋಹ ಮಾಡಿ ಆಗ ಅವ ಮಗಳ ಮಾಡ್ಯಾನ ಕೇಳ್ರಿ ಹ್ಯಾಂಗೆ ಮಗಳನ್ನೋದ ನೋಡಲಿಲ್ಲ ಮನಸ್ಸು ಮಾತ್ರ ಮಾಡಿದಾನು ಏ ಕೈಕಾಲ ಬಿದ್ದ ಹೇಳ್ತಾಳ ಮಗಳ ಅಪ್ಪಗ ಏ 12 ವರ್ಷ ನೀನು ತಪಕ ವಾದ ಬಳಕ ಮಗಳ ಜನ್ಮ ತಾಳಿ ನೀವು ಮನಿಯ ಎಷ್ಟ ಪರಿ ಹೇಳಿದಾರ ಕರುಣೆ ಇವಂಗ ಬರಲಿಲ್ಲ ಏ ಕಾಮ ತುಂಬಿ ತುಳಕತ್ತಿತ್ತು ಮೈಯಾಗ ಏ ಮಗಳನ್ನೋದ ನೋಡಲಿಲ್ಲ ಮನಸ್ಸು ಮಾತ್ರ ಮಾಡಿ ಬಿಟ್ಟ ಏ ಹಿಂಬಲ ಬೆನ್ನ ಹತ್ತಿ ಬಿಟ್ಟು ಆವಾಗ ಸಣ್ಣ ಮಗಳ ಗಾಬರಿಯಾಗಿ ಅಡವಿ ಒಳಗ ಓಡತಾಳು ಏ ಹಿಂಬಲ ಬೆನ್ನ ಹತ್ತಿ ಬಿಟ್ಟು ಕ್ಷಣದಾಗ ಏ ಅಪ್ಪ ಗಂಜಿ ಮಗಳ ಸಿಂದಿ ಗಿಡ ಆಗಿ ನಿತ್ತ ಬಿಟ್ಲು ಆಗ ಅಡವ್ಯಾಗ ಓಡಿ ಹೋಗಿ ಅಪ್ಪ ಗಿಡದ ಒಳಗ ನೋಡತಾನು ಏ ಸಿಂದಿ ಗಿಡ ಆಗ್ಯಾಳಂತ ತಿಳದಾಗ ಏ ಗಿಡ ಆಗಿ ನಿತ್ರ ಸಹಿತ ಒಟ್ಟ ಬಿಡಬಾರ್ದಂತ ಇವ ಹಠ ತೊಟ್ಟು ತನ್ನ ಮನದ ಈಳಿಗೆ ಅವ್ರ ಮನ್ಯಾಗ ಹೋಗಿ ಈಳಿಗಾಗಿ ಹುಟ್ಟಿ ಬಾಂದು ಏ ಸಿಂದಿ ಗಿಡ ಗೀರಿ ಬಿಟ್ಟು ಆವಾಗ ಏ ಗಿಡದ ಒಳಗಿಂದ ಮಗಳ ಉದ್ಭವಾಗಿ ಬಂದ ಶ್ರಾಪ ಕೊಟ್ಟಳು ಕಾಸ ಅಪ್ಪಗ ಹಾ ಏನಾಗ್ತದ ನೋಡ್ರಿಪ್ಪ ಸ್ವತಃ ಮಗಳ ಅಪ್ಪ ದೊಡ್ಡ ಮಾತು ಹೇಳಿದಿ ಸ್ವತಃ ಮಗಳ ಕೂತ್ ಮಗಳ ಮ್ಯಾಲ ಮನಸ್ಸು ಮಾಡಿದ ನಿನ್ನ ಚಂದ್ರಗುಪ್ತ